ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಅದಕ್ಕೆ ಇರುವಂಥ ಎಕ್ಸೆಪ್ಷನ್ಗಳನ್ನು ಇವತ್ತು ನೋಡೋಣ. ಆರ್ಟಿಕಲ್ 31A, 31B, 31C. ನೋಡಿ, ದೀಸ್ ಆರ್ಟಿಕಲ್ಸ್ ಆರ್ ನಾಟ್ ರಿಸ್ಟ್ರಿಕ್ಷನ್ಸ್ ಆನ್ ಪೀಪಲ್. ಫಂಡಮೆಂಟಲ್ ರೈಟ್ಸ್ ಇರೋದು ಜನರಿಗೆ, ನಮಗೆ. ಇಲ್ಲಿ ಅದಕ್ಕೆ ಎಕ್ಸೆಪ್ಷನ್ ಅಂತ ಕೊಟ್ಟಿದ್ದಾರೆ. ಎಕ್ಸೆಪ್ಷನ್ ಅಂತಂದರೆ ರೆಸ್ಟ್ರಿಕ್ಷನ್ ಅಲ್ಲ, ಬಟ್ ಪ್ರೊಟೆಕ್ಷನ್ ಫಾರ್ ಸರ್ಟೇನ್ ಲಾಸ್. ನಮಗೆ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇಲ್ಲ, ಅಂದರೆ ಕೆಲವೊಂದು ಕಾನೂನುಗಳಿಗೆ ಪ್ರೊಟೆಕ್ಷನ್ ಬೇಕು. ಯಾಕಂತಂದರೆ ಸೊ ದಟ್ ದೆ ಕೆನಾಟ್ ಬಿ ಸ್ಟ್ರಕ್ ಡೌನ್ ಇವನ್ ಇಫ್ ದೆ ವೈಲೇಟ್ ಫಂಡಮೆಂಟಲ್ ರೈಟ್. ಕೆಲವೊಂದು ಕಾನೂನುಗಳು ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಿದರೂ ಅವುಗಳನ್ನು ಸ್ಟ್ರಕ್ ಡೌನ್ ಮಾಡಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇದನ್ನು ನಾವು ನೋಡ್ತೇವೆ, ಎಕ್ಸೆಪ್ಷನ್ಗಳನ್ನು ನೋಡ್ತೇವೆ. ಹಾಗಾದರೆ ಯಾಕೆ ಹಾಗೆ ಮಾಡಿದ್ದಾರೆ? ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಿದರೂ ಓಕೆನಾ ಅನ್ನೋದೆಲ್ಲ ಇಲ್ಲಿ ನಾವು ನೋಡ್ತಾ ಹೋಗೋಣ. ಆರ್ಟಿಕಲ್ 31A ನೋಡಿ, ಇದೇನು ಹೇಳುತ್ತೆ ಅಂತಂದರೆ, ಸೇವಿಂಗ್ ಆಫ್ ಲಾಸ್ ಪ್ರೊವೈಡಿಂಗ್ ಫಾರ್ ಅಕ್ವಿಸಿಷನ್ ಆಫ್ ಎಸ್ಟೇಟ್ಸ್. ಅದರ ಅರ್ಥ ಏನಂತಂದರೆ, ಇಟ್ ವಿಲ್ ಪ್ರೊಟೆಕ್ಟ್ 5 ಕ್ಯಾಟಗರೀಸ್ ಆಫ್ ಲಾ. 5 ತರಹದ ಲಾ ಕ್ಯಾಟಗರಿಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ ಪ್ರೊಟೆಕ್ಟ್ ಮಾಡುತ್ತೆ? ಫ್ರಾಮ್ ಬೀಯಿಂಗ್ ಚಾಲೆಂಜ್ಡ್ ಇನ್ ಕೋರ್ಟ್ಸ್ ಇವನ್ ಇಫ್ ದೆ ವೈಲೇಟ್ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 19 ಇರ್ಬೋದು. ಕೆಲವೊಂದು ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡ್ತಾ ಇದ್ದರೂ ನಾವು ಇವುಗಳನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ ಈ ಲಾಗಳು ಲ್ಯಾಂಡ್ ರಿಫಾರ್ಮ್ಸ್, ಅಗ್ರಿಕಲ್ಚರ್, ಇಂಡಸ್ಟ್ರಿ, ಕಾಮರ್ಸ್. ಕೆಳಗಡೆ ನೋಡಿ, 5 ಕ್ಯಾಟಗರೀಸ್ ಆಫ್ ಲಾಸ್ ಪ್ರೊಟೆಕ್ಟೆಡ್ ಅಂಡರ್ ಆರ್ಟಿಕಲ್ 31A. ಯಾವ್ದು ನೋಡಿ, ಮೊದಲನೇದು ಅಕ್ವಿಸಿಷನ್ ಆಫ್ ಎಸ್ಟೇಟ್ಸ್ ಬೈ ಸ್ಟೇಟ್. ಸರ್ಕಾರ ಎಸ್ಟೇಟ್ಗಳನ್ನು ಅಕ್ವಿಸಿಷನ್ ಮಾಡ್ಕೊಳ್ಳೋದು. ಉದಾಹರಣೆಗೆ ಅಬಾಲಿಷನ್ ಆಫ್ ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಸಂದರ್ಭದಲ್ಲಿ ಭೂಮಿಯನ್ನು ವಶಪಡಿಸ್ಕೊಳ್ಳುತ್ತೆ ಸರ್ಕಾರ. ನೀವು ಟೇಕಿಂಗ್ ಓವರ್ ಮ್ಯಾನೇಜ್ಮೆಂಟ್ ಆಫ್ ಪ್ರಾಪರ್ಟೀಸ್ ಬೈ ಸ್ಟೇಟ್. ಎಷ್ಟು ಇಂಡಸ್ಟ್ರಿಗಳು ಫೇಲ್ಯೂರ್ ಆಗ್ತಾ ಇರುತ್ತೆ ಅಲ್ವಾ, ಆವಾಗ ಇಂಡಸ್ಟ್ರಿಯ ಮ್ಯಾನೇಜ್ಮೆಂಟನ್ನು ಸರ್ಕಾರ ತಾನೇ ವಹಿಸ್ಕೊಳ್ಳುತ್ತೆ. ಟೇಕಿಂಗ್ ಓವರ್ ಮ್ಯಾನೇಜ್ಮೆಂಟ್ ಆಫ್ ಪ್ರಾಪರ್ಟೀಸ್ ಬೈ ಸ್ಟೇಟ್. ಮೂರನೇದು ಅಮಲ್ಗಮೇಷನ್ ಆಫ್ ಕಾರ್ಪೊರೇಷನ್. ಬ್ಯಾಂಕ್ಗಳನ್ನು ಮರ್ಜ್ ಮಾಡೋದನ್ನು ನೀವು ಕೇಳಿರಬಹುದು. ಯಾಕಂತಂದರೆ ಎಷ್ಟೋ ಸಾರಿ ಅದರಿಂದ ಸರ್ಕಾರ ಅಥವಾ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಸಮರ್ಥನೆ ಕೊಡ್ತಾರೆ. ಅದರ ಜೊತೆ ಬೇರೆ ಬೇರೆ ಪ್ರೊಸೆಸ್ಗಳಲ್ಲಿ ಆಗ್ತಾ ಇರುತ್ತೆ. ಮರ್ಜಿಂಗ್ ಬ್ಯಾಂಕ್ಸ್, ಇಂಡಸ್ಟ್ರೀಸ್, ಇನ್ನು ಪಬ್ಲಿಕ್ ಇಂಟ್ರೆಸ್ಟ್, ಜನರ ಹಿತಾಸಕ್ತಿಗೋಸ್ಕರ ಅನ್ನುವಂಥದ್ದು. ಇನ್ನು ಎಕ್ಸ್ಟಿಂಗ್ವಿಷಿಂಗ್ ಶೇರ್ ಹೋಲ್ಡರ್ಸ್ ರೈಟ್, ಓನರ್ಶಿಪ್ ರೈಟ್ಗಳನ್ನು ರಿಮೂವ್ ಮಾಡೋದಿರ್ಬೋದು. ಇನ್ನು ಮಾಡಿಫೈಯಿಂಗ್ ಮೈನಿಂಗ್ ಲೀಸಸ್, ಮೈನಿಂಗ್ ರೈಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕ್ಯಾನ್ಸಲ್ ಮಾಡೋದು, ಅಲ್ಟರ್ ಮಾಡೋದು, ಚೇಂಜ್ ಮಾಡೋದು, ಇದೆಲ್ಲ ನಾವು ನೋಡ್ಬೋದು ಈ 5 ಕ್ಯಾಟಗರಿಯನ್ನು. ಪರ್ಪಸ್ ಏನು? ಟು ಪ್ರೊಟೆಕ್ಟ್ ಲ್ಯಾಂಡ್ ರಿಫಾರ್ಮ್ ಆ್ಯಂಡ್ ಸೋಷಲಿಸ್ಟ್ ಪಾಲಿಸೀಸ್ ಫ್ರಮ್ ಬೀಯಿಂಗ್ ಬ್ಲಾಕ್ಡ್ ಬೈ ಲಿಟಿಗೇಷನ್. ನೋಡಿ, ವ್ಯಕ್ತಿಗತವಾಗಿ ನಮಗೆ ಕೆಲವು ರೈಟ್ಗಳಿರುತ್ತೆ, ಫಂಡಮೆಂಟಲ್ ರೈಟ್ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿಗಿಂತ ಸಮಾಜದ ಹಿತ ಮುಖ್ಯ ಆದಾಗ ನಾವು ಸಮಾಜದ ಹಿತವನ್ನೇ ಗಮನಿಸಬೇಕಾಗತ್ತೆ. ಲ್ಯಾಂಡ್ ರಿಫಾರ್ಮ್ಗಳಿರ್ಬೋದು. ಯಾವುದೋ ಒಬ್ಬ ಶ್ರೀಮಂತ ವ್ಯಕ್ತಿಯ ಲ್ಯಾಂಡನ್ನು, ಅವನಿಗೂ ಸ್ವಲ್ಪ ಲ್ಯಾಂಡನ್ನು ಉಳಿಸಿ ಬೇರೆಯವರಿಗೂ ಕೊಡ್ತಿದ್ದಾರೆ ಅಂತ ಇಟ್ಕೊಂಡ್ರೆ ಶ್ರೀಮಂತ ಅದಕ್ಕೆ ಮೊಕದ್ದಮೆಯನ್ನು ಹೂಡಬಹುದು. ಅಂತಂದರೆ ಮೊದಲು ಹೂಡ್ತಾ ಇದ್ದ. ಆದರೆ ಸಮಾಜದ ಉಪಯೋಗಕ್ಕೋಸ್ಕರ, ಹಿತಾಸಕ್ತಿಗೋಸ್ಕರ ಸರ್ಕಾರ ಆ ರೀತಿ ಏನಾದರೂ ಮಾಡಬಹುದು. ಅಂದರೆ ಲ್ಯಾಂಡ್ ರಿಫಾರ್ಮ್ ಇರ್ಬೋದು, ಸೋಷಲಿಸ್ಟ್ ಪ್ರಾಕ್ಟೀಸ್ಗಳಿರ್ಬೋದು, ಸಮಾಜವಾದಿ ಪದ್ಧತಿಗಳು, ಕೆಲವೊಂದು ಆಚರಣೆಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಯಾವುದರಿಂದ ಪ್ರೊಟೆಕ್ಟ್ ಮಾಡೋದು? ಲಿಟಿಗೇಷನ್. ಅದರ ವಿರುದ್ಧ ಯಾರು ಮೊಕದ್ದಮೆ ಹೂಡ್ತಾ ಇರಬಾರ್ದು. ಇಲ್ಲದಿದ್ದರೆ ಆ ವಿಚಾರಣೆಗಳಲ್ಲೇ ಟೈಮ್ ಹೋಗ್ತಾ ಇರುತ್ತೆ. ಅದು ಪರ್ಪಸ್. ಕಂಡೀಷನ್ ನೋಡಿ, ಆದರೆ ಸ್ಟೇಟ್ ಲಾ ಅಂಡರ್ ಆರ್ಟಿಕಲ್ 31A ಗೆಟ್ ಪ್ರೊಟೆಕ್ಷನ್ ಓನ್ಲಿ ಇಫ್. ಒಂದು ಸ್ಟೇಟ್ ಲಾ ಇದೆ, ಆರ್ಟಿಕಲ್ 31A ಅಂಡರಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ಯಾವಾಗ ಅಂತಂದರೆ ಇಟ್ ಈಸ್ ರಿಸರ್ವ್ಡ್ ಫಾರ್ ದಿ ಪ್ರೆಸಿಡೆಂಟ್ಸ್ ಅಸೆಂಟ್. ಅಸೆಂಟ್ ಅಂತಂದರೆ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಒಪ್ಪಿಗೆಗೋಸ್ಕರ ರಿಸರ್ವ್ ಮಾಡಿರೋದು, ಅಥವಾ ರಿಸೀವ್ಸ್ ದಟ್ ಅಸೆಂಟ್, ಒಪ್ಪಿಗೆ ಸಿಕ್ಕಿದೆ ಅಥವಾ ಸಿಗಲಿಕ್ಕೆ ಕಾಯ್ತಾ ಇದೆ ಆ ಒಂದು ಲಾ. ಅದರ್ವೈಸ್ ಇಟ್ ಕ್ಯಾನ್ ಬಿ ಚಾಲೆಂಜ್ ಇನ್ ಕೋರ್ಟ್. ಅಥವಾ ಅಲ್ಲದಿದ್ದರೆ ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಹುದು. ಅದೇ ಸಂಬಂಧಪಟ್ಟ ಹಾಗೆ ಇನ್ನು ಕಾಂಪನ್ಸೇಷನ್ ರೂಲ್ ಅಂತಂದರೆ
If the state acquires land personally cultivated by a farmer within statutory ceiling, market value compensation must be paid. ಸರ್ಕಾರ ಪರ್ಸ್ನಲಿ ಕಲ್ಟಿವೇಟೆಡ್ ಬೈ ಫಾರ್ಮರ್, ಒಂದು ಲ್ಯಾಂಡ್ ಇದೆ ಫಾರ್ಮರಿಂದ ಪರ್ಸ್ನಲಿ ಕಲ್ಟಿವೇಟ್ ಆಗಿರೋದು, ಅದು ಅದನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತಂದರೆ ಆವಾಗ ಮಾರ್ಕೆಟ್ ವ್ಯಾಲ್ಯೂ ಕಾಂಪನ್ಸೇಷನನ್ನು ಕೊಡಬೇಕಾಗತ್ತೆ. ಆರ್ಟಿಕಲ್ 31B ಏನು ಹೇಳುತ್ತೆ? ವ್ಯಾಲಿಡೇಷನ್ ಆಫ್ ಆ್ಯಕ್ಟ್ಸ್ ಆ್ಯಂಡ್ ರೆಗ್ಯುಲೇಷನ್. ನೈನ್ತ್ ಸ್ಕೆಡ್ಯೂಲ್ ನೋಡಿ. ಆರ್ಟಿಕಲ್ 31B ಪ್ರೊಟೆಕ್ಟ್ಸ್ ಆಲ್ ಲಾಸ್ ಇನ್ಕ್ಲೂಡೆಡ್ ಇನ್ ದಿ ನೈನ್ತ್ ಸ್ಕೆಡ್ಯೂಲ್ ಬಗ್ಗೆ ನೀವು ಮೊದಲೊಂದು ಸರಿ ಕೇಳಿದರೆ ಗೊತ್ತಿಲ್ಲ. ನೈನ್ತ್ ಸ್ಕೆಡ್ಯೂಲಲ್ಲಿರುವಂತಹ ಲಾಗಳನ್ನು ಯಾವುದರಿಂದ ಪ್ರೊಟೆಕ್ಟ್ ಮಾಡ್ತಾ ಇದೆ? ಫ್ರಾಮ್ ಬೀಯಿಂಗ್ ಚಾಲೆಂಜ್ಡ್ ಇವನ್ ಇಫ್ ದೇ ವೈಲೇಟ್ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಿದ್ರು ಅವುಗಳನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. 31B ಅಂಡರಲ್ಲಿ ಈ ಒಂದು ಪ್ರೊವಿಷನ್ ಇದೆ. 31B ನೈನ್ತ್ ಸ್ಕೆಡ್ಯೂಲ್ ಶೀಲ್ಡ್ ಟು ಲಾಸ್ ಅಗೇನ್ಸ್ಟ್ ಜುಡಿಷಿಯಲ್ ರಿವ್ಯೂ ಇದಕ್ಕೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅದರ ಎವಲ್ಯೂಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೈನ್ತ್ ಸ್ಕೆಡ್ಯೂಲ್ ಕ್ರಿಯೇಟೆಡ್ ಬೈ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1951ರಲ್ಲಿ ಮೊದಲನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯಿತು. ಅಲ್ಲಿ ಬೇರೆ ಬೇರೆ ಪ್ರೊವಿಷನ್ಗಳು ಬಂದಿದೆ. ಅದರಲ್ಲಿ ನೈನ್ತ್ ಸ್ಕೆಡ್ಯೂಲ್ ಸಹ ಒಂದು. ಇನಿಷಿಯಲಿ ಕಂಟೇಂಟ್ 13 ಲಾಸ್. ಸ್ಟಾರ್ಟಿಂಗ್ನಲ್ಲಿ 13 ಲಾಗಳು ಮಾತ್ರ ಇತ್ತು. ಟುಡೇ ಕಂಟೇನ್ಸ್ 282 ಲಾಸ್. ಈಗ ಸದ್ಯಕ್ಕೆ 282 ಲಾಗಳು. ಇದು ಚೇಂಜ್ ಆಗ್ತಾ ಇರಬಹುದು. ಜಾಸ್ತಿ ಇರೋದು ಲ್ಯಾಂಡ್ ರಿಫಾರ್ಮ್ಗಳಿಗೆ ಸಂಬಂಧಪಟ್ಟಿದ್ದು. ಬಟ್ ಲೇಟರ್ ಅದರ್ ಕ್ಯಾಟಗರೀಸ್ ವರ್ ಆ್ಯಡೆಡ್. ಲ್ಯಾಂಡ್ ರಿಫಾರ್ಮ್ಸ್ ಜೊತೆ ಬೇರೆ ಕ್ಯಾಟಗರಿಗಳನ್ನು ಸಹ ಆ್ಯಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಬಹಳ ಇಂಪಾರ್ಟೆಂಟ್. ಕೇಶವಾನಂದ ಭಾರತಿ ಕೇಸ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೈನ್ತ್ ಸ್ಕೆಡ್ಯೂಲ್ ಲಾಸ್ ಆಫ್ಟರ್ 24 ಏಪ್ರಿಲ್ 1973, 24 ಏಪ್ರಿಲ್ 1973 ನಂತರ ನೈನ್ತ್ ಸ್ಕೆಡ್ಯೂಲಲ್ಲಿ ಯಾವ್ಯಾವ ಲಾಗಳಿದೆಯೋ ದಟ್ ಕ್ಯಾನ್ ಬಿ ಚಾಲೆಂಜ್ಡ್ ಇಫ್ ದ ಡ್ಯಾಮೇಜ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಇಲ್ಲಿ ಬಂದಿರೋದು ನೆನಪಿರಲಿ. ಬೇಸಿಕ್ ಸ್ಟ್ರಕ್ಚರ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದರೆ ಅದನ್ನು ಚಾಲೆಂಜ್ ಮಾಡ್ಬೋದು. ಇನ್ನು ವಾಮನ್ ರಾವ್ ಕೇಸ್ 1980ಯಲ್ಲಿ ಇದನ್ನೇ ಸೇಮ್ ಜಡ್ಜ್ಮೆಂಟನ್ನೇ ಮತ್ತೆ ರಿಅಫರ್ಮ್ ಮಾಡ್ತಾರೆ. IR ಕೋಲೋ ಕೇಸ್ನಲ್ಲಿ ಏನು ಹೇಳ್ತಾರೆ? ಲಾಸ್ ಕ್ಯಾನಾಟ್ ಗೆಟ್ ಅ ಬ್ಲ್ಯಾಂಕೆಟ್ ಇಮ್ಯುನಿಟಿ ಈವನ್ ಇಫ್ ಪ್ಲೇಸ್ಡ್ ಇನ್ ನೈನ್ತ್ ಸ್ಕೆಡ್ಯೂಲ್. ಅಂತಂದರೆ ಲಾ ಇದೆ ಅಂದ ಮಾತ್ರಕ್ಕೆ ಅದಕ್ಕೆ ಎಲ್ಲ ಬ್ಲ್ಯಾಂಕೆಟ್ ಇಮ್ಯುನಿಟಿ, ಆ ಲಾ ಹೇಳಿದ್ದೆಲ್ಲ ಸರಿ ಅಂತ ಆಗೋದಿಲ್ಲ ನೈನ್ತ್ ಸ್ಕೆಡ್ಯೂಲಲ್ಲಿ ಆ್ಯಡ್ ಮಾಡಿದ ಮಾತ್ರಕ್ಕೆ. ಸೊ ನೈನ್ತ್ ಸ್ಕೆಡ್ಯೂಲ್ ಲಾಸ್ ಕೆನಾಟ್ ವೈಲೇಟ್ ಬೇಸಿಕ್ ಸ್ಟ್ರಕ್ಚರ್. ಇದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್. ಬೇಸಿಕ್ ಸ್ಟ್ರಕ್ಚರನ್ನು ಯಾವುದೂ ವೈಲೇಟ್ ಮಾಡೋ ಹಾಗಿಲ್ಲ, ಅದಂತೂ ನೆನಪಿರಲಿ. ಆರ್ಟಿಕಲ್ 31C ಏನು ಹೇಳ್ತಾ ಇದೆ? ಸೇವಿಂಗ್ ಆಫ್ ಲಾಸ್ ಗಿವಿಂಗ್ ಎಫೆಕ್ಟ್ ಟು ಸರ್ಟೆನ್ ಡೈರೆಕ್ಟಿವ್ ಪ್ರಿನ್ಸಿಪಲ್. ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಜಾರಿಗೊಳಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು ಆರ್ಟಿಕಲ್ 31C. ಇದೇನು ಹೇಳ್ತಾ ಇದೆ? ಆರ್ಟಿಕಲ್ 31C ಪ್ರೊಟೆಕ್ಟ್ಸ್ ಲಾಸ್ ಮೇಡ್ ಫಾರ್ ಇಂಪ್ಲಿಮೆಂಟಿಂಗ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇನ್ ಆರ್ಟಿಕಲ್ 39B, 39C ಫ್ರಾಮ್ ಚಾಲೆಂಜ್ ಅಂಡರ್ ಆರ್ಟಿಕಲ್ 14, ಆರ್ಟಿಕಲ್ 19. ಆರ್ಟಿಕಲ್ 39B, 39C ಇದನ್ನು ನೀವು ನೋಡದೇ ಇರಬಹುದು. ಆದರೆ ಮುಂದೆ DPSP ಬಂದಾಗ ಡೀಟೇಲ್ ಆಗಿ ನೋಡ್ತೇವೆ. ಈ DPSPಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲವೊಂದು ಸಾರಿ ಇದು ಆರ್ಟಿಕಲ್ 14, 19 ವೈಲೇಟ್ ಮಾಡಬಹುದು. ಅಂದರೆ ಕ್ಲ್ಯಾಶ್ ಆದಾಗ ಈ ಆರ್ಟಿಕಲ್ 31C ಏನು ಹೇಳುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ, ಅಂಥ ಲಾಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾದರೆ ಏನು ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿರೋದು? 39B ಏನು ಹೇಳುತ್ತೆ? ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಆಫ್ ಮಟೀರಿಯಲ್ ರಿಸೋರ್ಸಸ್ ಆಫ್ ಕಮ್ಯುನಿಟಿ ಶುಡ್ ಸರ್ವ್ ಕಾಮನ್ ಗುಡ್. ಈಗ ನಾವು ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಂತ ಕರಿತೇವೆ. ಕೆಳಗಡೆ ಇದೆ ನೋಡಿ, 39C ಇದೆ. ಎಕನಾಮಿಕ್ ಸಿಸ್ಟಮ್ ಮಸ್ಟ್ ನಾಟ್ ಕಾಸ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇನ್ ಫ್ಯೂ ಹ್ಯಾಂಡ್ಸ್. ಸಂಪತ್ತು ಒಂದೇ ಕಡೆ ಕ್ರೋಢೀಕರಣ ಆಗಿಬಿಡುತ್ತೆ. ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರಾಗ್ತಾ ಹೋಗ್ತಿರ್ತಾರೆ. ಹಾಗಾಗಿ ಸರ್ಕಾರ ಆವಾಗ ಮಧ್ಯ ಪ್ರವೇಶ ಮಾಡಿ ಸಂಪತ್ತಿನ ಸಮಾನ ವಿತರಣೆಯನ್ನು ಮಾಡಬೇಕು. ಸೊ ಲಾಸ್ ಟು ರೆಡ್ಯೂಸ್ ಇನ್ಇಕ್ವಾಲಿಟಿ ಆ್ಯಂಡ್ ವೆಲ್ತ್ ಕಾನ್ಸಂಟ್ರೇಷನ್ ಗೆಟ್ ಸ್ಪೆಷಲ್ ಪ್ರೊಟೆಕ್ಷನ್. ಕೆಲವೊಂದು ಲಾಗಳು ಇನ್ಇಕ್ವಾಲಿಟಿ ಕಡಿಮೆ ಮಾಡುವಂಥ ಲಾಗಳು ಅಲ್ವಾ, ಅಸಮಾನತೆಯನ್ನು ಕಡಿಮೆ ಮಾಡುವಂಥ ಲಾಗಳಿರಬಹುದು, ಮತ್ತು ವೆಲ್ತ್ ಕಾನ್ಸಂಟ್ರೇಷನ್ನ ಕಡಿಮೆ ಮಾಡುವ ಲಾಗಳಿಗೆ ಸ್ಪೆಷಲ್ ಪ್ರೊಟೆಕ್ಷನನ್ನು ಕೊಡ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ಲಿಮಿಟೇಷನ್ ಏನು ಹೇಳ್ತಾ ಇರೋದು ಅಂತಂದರೆ ನೋಡಿ, 42nd ಅಮೆಂಡ್ಮೆಂಟ್ 1976 ಆಗಿರೋದು. ಆವಾಗ ಅವರು ಏನು ಟ್ರೈ ಮಾಡ್ತಾರೆ ಅಂತಂದರೆ ಟ್ರೈ ಟು ವೈಡನ್ 39C ಕವರ್ ಆಲ್ DPSP.
ಎಲ್ಲ ಡಿ ಪಿ ಎಸ್ ಪಿನೂ ಇದೇ ಥರ ಮಾಡಿಬಿಡೋಣ ಅಲ್ವಾ, ಎಲ್ಲ ಡಿ ಪಿ ಎಸ್ ಪಿಗೂ ಅದೇ ಒಂದು ಸ್ಪೆಷಲ್ ಪ್ರೊವಿಷನ್ ಕೊಟ್ಬಿಡೋಣ. ಯಾವ ಡಿ ಪಿ ಎಸ್ ಪಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೂ ಎಫ್ ಆರ್ ವೈಲೇಟ್ ಆಗ್ತಾ ಇದೆ ಅಂತ ಯಾರೂ ಹೇಳಬಾರ್ದು. ಆ ರೀತಿ ಅವರು ಮಾಡಲಿಕ್ಕೆ ಹೊರಟಿದ್ರು. ಆದರೆ ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿ ಮುಂದೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಟ್ರಕ್ ಡೌನ್ ಮಾಡಿಬಿಡುತ್ತೆ. ಓನ್ಲಿ 39B 39C ಇದು ಎರಡಕ್ಕೆ ಮಾತ್ರ ಪ್ರೊಟೆಕ್ಷನ್ ಕೊಟ್ಟಿರೋದು. ಈಗ ಅದರ ಅರ್ಥ ಏನು, ಡಿ ಪಿ ಎಸ್ ಪಿಗಳು ತುಂಬ ಇದೆ, ತುಂಬ ಡಿ ಪಿ ಎಸ್ ಪಿಗಳು ಬರ್ತಾ ಹೋಗುತ್ತೆ. ಈ 42nd ಅಮೆಂಡ್ಮೆಂಟಲ್ಲಿ ಎಲ್ಲ ಡಿ ಪಿ ಎಸ್ ಪಿಗೂ ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ತಾ ಇದ್ರು. ಆದರೆ ಮುಂದೆ ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಎಲ್ಲದಕ್ಕೂ ಏನು ಅವಶ್ಯಕತೆ ಇರೋದಿಲ್ಲ, ಇದು ಎರಡು ಇದೆಯಲ್ವಾ 39B 39C ಇದಕ್ಕೆ ಮಾತ್ರ ಪ್ರೊಟೆಕ್ಷನ್ ಕೊಟ್ಟರೆ ಸಾಕು, ಉಳಿದಿದ್ದೆಲ್ಲ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಕೆಲವೊಂದು ಕ್ವಶನ್ ಆನ್ಸರ್ ನೋಡಿದರೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ನೋಡಿ ಯಾಕೆ, ವೈ ಡು ಆರ್ಟಿಕಲ್ 31A 31B 31C ಸೀಮ್ಸ್ ಲೈಕ್ ರೆಸ್ಟ್ರಿಕ್ಷನ್ಸ್ ಆನ್ ಫಂಡಮೆಂಟಲ್ ರೈಟ್. ಸೀಮ್ ಲೈಕ್ ಅಂತ ಕೊಟ್ಟಿದ್ದಾರೆ, ಆದರೆ ರೆಸ್ಟ್ರಿಕ್ಷನ್ಸ್ ಇದು ಅಲ್ಲ. ದೇ ಆರ್ ನಾಟ್ ರೆಸ್ಟ್ರಿಕ್ಷನ್ಸ್ ಆನ್ ಪೀಪಲ್, ದೇ ಆರ್ ಪ್ರೊಟೆಕ್ಷನ್ ಫಾರ್ ಸರ್ಟೇನ್ ಲಾಸ್. ಕೆಲವೊಂದು ಲಾಗಳನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಇರೋದು. ಸೊ ದ್ಯಾಟ್ ಕೋರ್ಟ್ಸ್ ಕ್ಯಾನಾಟ್ ಸ್ಟ್ರೈಕ್ ದೆಮ್ ಡೌನ್ ಇವನ್ ಇಫ್ ದೇ ಸೀಮ್ ಟು ವೈಲೇಟ್ ಆರ್ಟಿಕಲ್ 14 or 19. ಅದು ಈ ಡಿ ಪಿ ಎಸ್ ಪಿ ಇರ್ಬೋದು ಅಥವಾ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಲಾಗಳನ್ನು ತಂದಿದ್ರೆ ಕೋರ್ಟು ಅದನ್ನು ಸ್ಟ್ರಕ್ ಡೌನ್ ಮಾಡಲಿಕ್ಕೆ ಆಗಬಾರ್ದು. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಪರ್ಪಸ್ ಏನು, ಟು ಮೇಕ್ ಲ್ಯಾಂಡ್ ರಿಫಾರ್ಮ್ಸ್ ಸೋಷಿಯಲ್ ಜಸ್ಟಿಸ್ ಲಾ ಎಫೆಕ್ಟಿವ್. ಲ್ಯಾಂಡ್ ರಿಫಾರ್ಮ್ಗಳಿರ್ಬೋದು, ಸೋಷಿಯಲ್ ಜಸ್ಟಿಸ್ ಲಾಗಳಿರ್ಬೋದು, ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಇನ್ನು ಡಸ್ ಆರ್ಟಿಕಲ್ 31A ಗಿವ್ ಬ್ಲ್ಯಾಂಕೆಟ್ ಪ್ರೊಟೆಕ್ಷನ್ ಟು ಆಲ್ ಸ್ಟೇಟ್ ಲಾಸ್. ಎಲ್ಲ ಸ್ಟೇಟ್ ಲಾಗಳಿಗೆ ಬ್ಲ್ಯಾಂಕೆಟ್ ಪ್ರೊಟೆಕ್ಷನ್ ಕೊಟ್ಬಿಡುತ್ತಾ ಆರ್ಟಿಕಲ್ 31A? ಇಲ್ಲ. ಆರ್ಟಿಕಲ್ 31A ಪ್ರೊಟೆಕ್ಟ್ಸ್ ಓನ್ಲಿ 5 ಸ್ಪೆಸಿಫಿಕ್ ಕ್ಯಾಟಗರಿ. 5 ಸ್ಪೆಸಿಫಿಕ್ ಕ್ಯಾಟಗರಿ ಇದೆ ಅಲ್ವಾ. ಲ್ಯಾಂಡ್ ಅಕ್ವಿಸಿಷನ್ನು, ಟೇಕ್ ಓವರ್ ಆಫ್ ಇಂಡಸ್ಟ್ರೀಸು, ಅಮಲ್ಗಮೇಷನ್ನು, ಇದೆಲ್ಲ ಮೇಲ್ಗಡೆ ನೋಡಿದ್ದೇವೆ. ಸೊ ಎನಿಥಿಂಗ್ ಔಟ್ಸೈಡ್ ದೀಸ್ 5 ಕ್ಯಾಟಗರೀಸ್ ನೋ ಇಮ್ಯುನಿಟಿ. ಈ ಕ್ಯಾಟಗರಿ ಬಿಟ್ಟು ಬೇರೆ ಲಾಗಳು ಇಮ್ಯುನಿಟಿ ಪಡ್ಕೊಳ್ಳೋದಿಲ್ಲ. ಇನ್ನು ಕ್ಯಾನ್ ಅ ಸ್ಟೇಟ್ ಲಾ ಕ್ಲೇಮ್ ಪ್ರೊಟೆಕ್ಷನ್ ಅಂಡರ್ 31A ಆಟೋಮೆಟಿಕಲಿ? ಒಂದು ಸ್ಟೇಟ್ ಲಾ ಇದೆ, ಆಟೋಮೆಟಿಕಲಿ ನಮಗೆ 31A ಅಂಡರಲ್ಲಿ ಪ್ರೊಟೆಕ್ಷನ್ ಬೇಕು ಅಂತ ಕ್ಲೇಮ್ ಮಾಡಬಹುದಾ? ಇಲ್ಲ, ಹಾಗಾಗೋದಿಲ್ಲ. ನೋ, ಇಟ್ ಗೆಟ್ಸ್ ಪ್ರೊಟೆಕ್ಷನ್ ಓನ್ಲಿ ಇಫ್ ರಿಸರ್ವ್ಡ್ ಫಾರ್ ದಿ ಪ್ರೆಸಿಡೆಂಟ್ಸ್ ಅಸೆಂಟ್ ಆ್ಯಂಡ್ ಆ್ಯಕ್ಚುಲಿ ಗೆಟ್ಸ್ ಅಸೆಂಟ್. ಪ್ರೆಸಿಡೆಂಟ್ ಅಸೆಂಟು ಮತ್ತು ಅಸೆಂಟ್ ಸಿಗೋದು ರಿಸರ್ವ್ ಆಗಿರಬೇಕು. ಇಲ್ದಿದ್ರೆ ಲಾ ಕ್ಯಾನ್ ಬಿ ಚಾಲೆಂಜ್ ಇನ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ಆ ಲಾವನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಬಹುದು. ಇಫ್ ಲ್ಯಾಂಡ್ ಇಸ್ ಅಕ್ವೈರ್ಡ್ ಅಂಡರ್ ಆರ್ಟಿಕಲ್ 31A ಇಸ್ ಕಾಂಪನ್ಸೇಷನ್ ರಿಕ್ವೈರ್ಡ್. ಆರ್ಟಿಕಲ್ 31A ಅಂಡರಲ್ಲಿ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಂಡಿದೆ ಸರ್ಕಾರ, ಕಾಂಪನ್ಸೇಷನ್ ಕೊಡಬೇಕಾ? ಕಾಂಪನ್ಸೇಷನ್ ಇಸ್ ರಿಕ್ವೈರ್ಡ್ ಓನ್ಲಿ ವೆನ್ ದ ಲ್ಯಾಂಡ್ ವಾಸ್ ಪರ್ಸ್ನಲಿ ಕಲ್ಟಿವೇಟೆಡ್ ಬೈ ಫಾರ್ಮರ್. ಫಾರ್ಮರ್ ಪರ್ಸ್ನಲಿ ಕಲ್ಟಿವೇಟ್ ಮಾಡಿದರೆ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ. ಆ್ಯಂಡ್ ಇಟ್ ವಾಸ್ ವಿತಿನ್ ಸ್ಟ್ಯಾಟ್ಯುಟರಿ ಲ್ಯಾಂಡ್ ಸೀಲಿಂಗ್. ಕಾನೂನಾತ್ಮಕವಾಗಿ ಲ್ಯಾಂಡ್ ಸೀಲಿಂಗ್ನ ಒಳಗಡೆ ಇರಬೇಕು. ಇನ್ ದಟ್ ಕೇಸ್ ಮಾರ್ಕೆಟ್ ವ್ಯಾಲ್ಯೂ ಕಾಂಪನ್ಸೇಷನ್ ಇಸ್ ನೆಸೆಸರಿ ಆರ್ ಮ್ಯಾಂಡೇಟರಿ. ಮಾರ್ಕೆಟ್ ವ್ಯಾಲ್ಯೂ ಇರುತ್ತಲ್ವ, ಅಷ್ಟು ಕಾಂಪನ್ಸೇಷನ್ ಕೊಡ್ತಾರೆ. ಅದರ್ವೈಸ್ ಓಲ್ಡರ್ ಲ್ಯಾಂಡ್ ರಿಫಾರ್ಮ್ ಲಾಸ್ ಕುಡ್ ರೆಡ್ಯೂಸ್ ಕಾಂಪನ್ಸೇಷನ್ ಹೆವಿಲಿ. ಅಲ್ಲದೆ ಇದ್ದರೆ ಓಲ್ಡರ್ ಲ್ಯಾಂಡ್ ರಿಫಾರ್ಮ್ ಲಾಗಳು ಆ ಕಾಂಪನ್ಸೇಷನನ್ನು ತುಂಬ ಹೆವಿಯಾಗಿ ಕಡಿಮೆ ಮಾಡುತ್ತೆ. ಇನ್ನು ಆರ್ ಆಲ್ ಲಾಸ್ ಇನ್ ದಿ 9th ಶೆಡ್ಯೂಲ್ ಪ್ರೊಟೆಕ್ಟೆಡ್ ಫ್ರಮ್ ಜುಡಿಷಿಯಲ್ ರಿವ್ಯೂ? 9th ಶೆಡ್ಯೂಲ್ ಇದೆ ಅಂದ ಮಾತ್ರಕ್ಕೆ ಎಲ್ಲ ಲಾಗಳು ಪ್ರೊಟೆಕ್ಷನ್ ಪಡ್ಕೊಳ್ಬಿಡುತ್ತಾ? ಉತ್ತರ 73ಕ್ಕಿಂತ ಮೊದಲು ಹೌದು, ಆದರೆ ಕೇಶವಾನಂದ ಭಾರತಿ ಕೇಸ್ ಆದಮೇಲೆ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, 9th ಶೆಡ್ಯೂಲ್ ಲಾ ಕ್ಯಾನ್ ಸ್ಟಿಲ್ ಬಿ ಸ್ಟ್ರಕ್ ಡೌನ್ ಇಫ್ ಇಟ್ ಡ್ಯಾಮೇಜಸ್ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಸ್ಟ್ರಕ್ ಡೌನ್ ಮಾಡ್ತೇವೆ ಅಂತ ಹೇಳ್ತಾ ಇದೆ. 9th ಶೆಡ್ಯೂಲ್ ಇಟ್ಸ್ ನಾಟ್ ಈಕ್ವಲ್ ಟು ಅಬ್ಸಲ್ಯೂಟ್ ಶೀಲ್ಡ್. ಇದೆ ಅಂದ ಮಾತ್ರಕ್ಕೆ ಸಂಪೂರ್ಣ ಶೀಲ್ಡ್ ಇದ್ದ ಹಾಗೆ ಎಲ್ಲ ಅದಕ್ಕೆ ಕೊಟ್ಬಿಟ್ಟಿದ್ದೇವೆ, ಏನು ಬೇಕಾದರೂ ಮಾಡಬಹುದು ಅನ್ನೋ ಆಗಲ್ಲ. ಇನ್ನು ಕ್ಯಾನ್ ಪಾರ್ಲಿಮೆಂಟ್ ಪುಟ್ ಎನಿ ರ್ಯಾಂಡಮ್ ಲಾ ಇನ್ ಟು ದಿ 9th ಶೆಡ್ಯೂಲ್ ಟು ಸೇವ್ ಇಟ್? ಯಾವುದಾದ್ರೂ ಕಾನೂನುಗಳನ್ನು 9th ಶೆಡ್ಯೂಲಲ್ಲಿ ಆ್ಯಡ್ ಮಾಡಿಬಿಡ್ಬಹುದಾ? ಇಲ್ಲ, ಆಗಲ್ಲ. ಹಾಗೆ IR ಕೋಲೋ ಕೇಸ್ನಲ್ಲಿ ಏನು ಹೇಳ್ತಾರೆ, ಎವ್ರಿ 9th ಶೆಡ್ಯೂಲ್ ಲಾ ಮಸ್ಟ್ ಸ್ಟಿಲ್ ರೆಸ್ಪೆಕ್ಟ್ ಬೇಸಿಕ್ ಸ್ಟ್ರಕ್ಚರ್. ಪ್ರತಿಯೊಂದು ಲಾಗಳು ಅಲ್ಲಿರೋದು ಬೇಸಿಕ್ ಸ್ಟ್ರಕ್ಚರನ್ನು ರೆಸ್ಪೆಕ್ಟ್ ಮಾಡಬೇಕು, ಅದನ್ನು ಮೀರೋ ಹಾಗಿಲ್ಲ. ಇದು ಇಂಪಾರ್ಟೆಂಟ್. ಇನ್ನು ವಾಟ್ ಎಕ್ಸಾಕ್ಟ್ಲಿ ಡಸ್ ಆರ್ಟಿಕಲ್ 31C ಪ್ರೊಟೆಕ್ಟ್? 31C ಯಾವುದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ? ಓನ್ಲಿ ಲಾಸ್ ಮೇಡ್ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 39B
39C. 39Bಯಲ್ಲಿ ಮಟೀರಿಯಲ್ ರಿಸೋರ್ಸಸ್ ಶುಡ್ ಸರ್ವ್ ಕಾಮನ್ ಗುಡ್, ಕಾಮನ್ ಎಲ್ರಿಗೂ ಉಪಯೋಗ ಆಗ್ತಾ ಇರಬೇಕು. ಮತ್ತು 39Cಯಲ್ಲಿ ನೋ ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ನೋ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಂತ ಸಂಪತ್ತು ಒಂದೇ ಕಡೆ ಕ್ರೋಢೀಕರಣ ಆಗಿರಬಾರ್ದು. ಇಫ್ ಅ ಲಾ ಜೆನ್ಯೂನ್ಲಿ ಇಂಪ್ಲಿಮೆಂಟ್ ದೀಸ್ ಇಟ್ ಗೆಟ್ಸ್ ಇಮ್ಯುನಿಟಿ. ಒಂದು ವೇಳೆ ಅಂಥ ಲಾಗಳು ಜೆನ್ಯೂನ್ಲಿ ಇಂಟ್ರೆಸ್ಟ್ ಆಗಿದ್ದರೆ, ಇಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದರೆ ಅದಕ್ಕೆ ಇಮ್ಯುನಿಟಿ ಇದೆ. ಯಾವುದರಿಂದ? ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 19ನಿಂದ. ಅದರ ಜೊತೆ ಆರ್ಟಿಕಲ್ 31C ಎಲ್ಲ DPSPಗಳನ್ನು ಪ್ರೊಟೆಕ್ಟ್ ಮಾಡುತ್ತಾ? ಇಲ್ಲ. ಆರ್ಟಿಕಲ್ 42nd ಅಮೆಂಡ್ಮೆಂಟ್ ಟ್ರೈ ಟು ಎಕ್ಸ್ಪ್ಯಾಂಡ್ ದಿಸ್ ಪ್ರೊಟೆಕ್ಷನ್ ಟು ಆಲ್ DPSP. 42nd ಅಮೆಂಡ್ಮೆಂಟ್ ಮಾಡೋದಕ್ಕೆ ಹೊರಟಿದ್ರು ಅಲ್ಲಿ ಅಂದರೆ ಆ ಅಮೆಂಡ್ಮೆಂಟ್ ಮೂಲಕ ಎಲ್ಲ DPSPಗೂ ಇದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೊರಟಿದ್ರು. ಅದಾದಮೇಲೆ ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿ ಅದನ್ನು ಸ್ಟ್ರಕ್ ಡೌನ್ ಮಾಡ್ತಾರೆ. ಈಗ ಸದ್ಯಕ್ಕೆ 39B 39C ಎರಡನ್ನು ಮಾತ್ರ ಪ್ರೊಟೆಕ್ಷನ್ ಅವುಗಳಿಗೆ ಕೊಟ್ಟಿರೋದು. ಇನ್ನು ಕ್ಯಾನ್ ಅ ಲಾ ಮಿಯರ್ಲಿ ಕ್ಲೇಮ್ ಇಟ್ ಸರ್ವ್ಸ್ ಕಾಮನ್ ಗುಡ್ ಟು ಗೆಟ್ ಪ್ರೊಟೆಕ್ಷನ್ ಅಂಡರ್ 31C. ಒಂದು ಲಾ ಇದೆ, ಅದು ಸಮಾಜಕ್ಕೆ ಒಳ್ಳೇದು ಮಾಡ್ತೇವೆ ತಾವು ಈ ಲಾದಿಂದ, ಹಾಗಾಗಿ ನಮ್ಮನ್ನು ಸಹ 31C ಅಂಡರಲ್ಲಿ ಸೇರಿಸಬೇಕು ಅಂತ ಯಾವುದೋ ಒಂದು ಸರ್ಕಾರ ಹೇಳ್ಬೋದು. ಈ ಲಾಗಳನ್ನು ಸೇರಿಸಿ 31C ಅಂಡರಲ್ಲಿ, ಯಾಕಂದರೆ ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದರಿಂದ ಅಂತ ಕ್ಲೇಮ್ ಮಾಡಬಹುದಾ? ಜಸ್ಟ್ ಹೇಳ್ತಾ ಇರ್ಬೋದಾ? ಹಾಗೆ ಹೇಳಿ ಸೇರಿಸಬಹುದಾ? ಇಲ್ಲ. ಸುಪ್ರೀಂ ಕೋರ್ಟ್ ಚೆಕ್ಸ್. ಆವಾಗ ಸುಪ್ರೀಂ ಕೋರ್ಟ್ ಚೆಕ್ ಮಾಡುತ್ತೆ, ದ ಕನೆಕ್ಷನ್ ಇಸ್ ರಿಯಲ್, ನಿಜವಾಗಲೂ ಅದರಿಂದ ಕಾಮನ್ ಗುಡ್ ಇದೆಯಾ. ದ ಲಾ ಜೆನ್ಯೂನ್ಲಿ ಪ್ರಿವೆಂಟ್ಸ್ ವೆಲ್ತ್ ಕಾನ್ಸಂಟ್ರೇಷನ್ ಆರ್ ಎನ್ಶೋರ್ಸ್ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್. ಲಾದಿಂದ ನಿಜವಾಗಲೂ ವೆಲ್ತ್ ಕಾನ್ಸಂಟ್ರೇಷನ್ ಆಗ್ತಾ ಇದೆಯಾ, ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆಯಾ? ಆಗಿದ್ದರೆ ಮಾತ್ರ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಒಂದು ವೇಳೆ ಫೇಕ್ ಜಸ್ಟಿಫಿಕೇಷನ್ ಇದ್ದರೆ ಅದಕ್ಕೆ ಪ್ರೊಟೆಕ್ಷನ್ ಇರೋದಿಲ್ಲ 31C ಅಂಡರಲ್ಲಿ. ಇವಿಷ್ಟು ನಿಮ್ಗೆ ಗೊತ್ತಿರಲಿ. ಅದಕ್ಕೆ ಶಾರ್ಟ್ ನೋಟ್ಸನ್ನು ಇಲ್ಲಿ ಕೊಟ್ಟಿದ್ದೇನೆ, ಪಾಸ್ ಮಾಡಿ ಬರ್ಕೋಬಹುದು. ಇದಿಷ್ಟು ಕೆಳಗಡೆ ಇಷ್ಟು ಏನು ಹೇಳಿದ್ವಿ, ಮೇನಾಗಿ ನೋಡೋದು 31A ಇದೆಯಲ್ವಾ, 5 ತರಹದ ಲಾಗಳಿಗೆ ಪ್ರೊಟೆಕ್ಷನ್ ಇದೆ, ಕ್ಯಾಟಗರಿಗಳಿದೆ. ಅದಾದಮೇಲೆ ಸ್ಟೇಟ್ ಲಾ, ರಿಸರ್ವ್ ಅಥವಾ ಅಪ್ರೂವ್ಡ್, ರಿಸರ್ವ್ ಮತ್ತು ಅಪ್ರೂವ್ ಆಗಿರಬೇಕು ಪ್ರೆಸಿಡೆಂಟಿಂದ. ಅದು ಕಾಂಪನ್ಸೇಷನ್ ರೂಲಲ್ಲಿ ಪರ್ಸನಲಿ ಕಲ್ಟಿವೇಟೆಡ್ ಲ್ಯಾಂಡು, ಇದು ನೆನಪಿರಲಿ. 31B ಅಂಡರಲ್ಲಿ ಯಾವುದು 9th ಶೆಡ್ಯೂಲ್ ಬರುತ್ತೆ. ಇಮ್ಯುನಿಟಿ ಅಬ್ಸಲ್ಯೂಟ್ ಅಲ್ಲ, ಬೇಸಿಕ್ ಸ್ಟ್ರಕ್ಚರಿಗೆ ಬದ್ಧವಾಗಿರಬೇಕು. 31C ಅಂಡರಲ್ಲಿ 39B 39Cಗೆ ಪ್ರೊಟೆಕ್ಷನ್ ಇದೆ. ಇಷ್ಟೇ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗಿರೋದು ಅಂತ ನಾವು ತಿಳ್ಕೊಳ್ಬೇಕಾಗಿರೋದು. ಇಷ್ಟು ಗೊತ್ತಾದರೆ ಈ ಒಂದು ಆರ್ಟಿಕಲ್ ನಮಗೆ ಗೊತ್ತಾದ ಹಾಗೆ. ಮತ್ತು ಅದರಲ್ಲಿ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಕಾಗಿರೋದು ಏನೂ ಇಲ್ಲ. ಈ ನೋಟ್ಸಲ್ಲಿ ಬರ್ಕೊಂಡಿರೋದು ಗೊತ್ತಾದರೆ ಒಳ್ಳೆಯದು. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.